ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ರ್ಯಾಂಡಮ್ ವ್ಲಾಗ್ ಅಂತಾನೆ ಅನ್ಕೊಳ್ಳಿ. ಸೊ ಡೈಲಿ ವ್ಲಾಗ್ ಮಾಡೋದಂತಂದರೆ ಇಟ್ಸ್ ಲೈಕ್ ಅನ್ರೆಡಿ ವ್ಲಾಗ್ಸ್ ಅಂತ. ಸಡನ್ನಾಗಿ ಥಾಟ್ ಬರುತ್ತೆ, ಲೈಕ್ ಐ ಶುಡ್ ಶೂಟ್ ಸಮಥಿಂಗ್ ವೆನ್ ಐ ಗೆಟ್ ರೆಡಿ. ಎಲ್ಲರೂ ಅದೇ ಮಾಡ್ತಾರೆ. ಸಡನ್ನಾಗಿ ದೆಲ್ ಥಿಂಕ್ ಅಬೌಟ್ ಓಕೆ ರೆಡಿ ಆಗಿದ್ದೀನಿ, ಲೆಟ್ ಸ್ಟಾರ್ಟ್ ಡೂ ಸಮ್ ವ್ಲಾಗ್ಸ್ ಅಂತ. ಅದೇ ರೀತಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಪ್ಪ ವಿಷಯ ಅಂತ ಅಂದರೆ, ನಾನು ರೆಡಿ ಆಗ್ತಾ ಇದ್ದೆ. ವಿ ವರ್ ಪ್ಲ್ಯಾನಿಂಗ್ ಟು ಗೋ ಟು ಮಂತ್ರಾಲಯ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇವತ್ತು ಫ್ರೈಡೇ, ಸ್ಯಾಟರ್ಡೇ ಸಂಡೇ ವಿಲ್ ಬಿ ಮಂತ್ರಾಲಯ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಹೋಪ್ ನೀವೆಲ್ಲರೂ ನನ್ನ ವ್ಲಾಗ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಾಮೆಂಟ್ ಮಾಡಿ ಹೇಳಿ ಎಲ್ಲಾದರೂ ನಿಮಗೆ ಬೋರ್ ಆಗ್ತಿದ್ರೆ ಅಂತ. ಐ ಟ್ರೈ ಟು ಸ್ಪೈಸ್ ಇಟ್ ಅಪ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ದಟ್ ಹೆಲ್ಪ್ಸ್ ಮೀ ಟು ಈವನ್ ಮೋರ್ ಕಾನ್ಸಂಟ್ರೇಟ್ ವ್ಲಾಗ್ ಕಡೆಗೆ ಅಂತ ಹೇಳ್ತೀನಿ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ ಹೋಗೋಣ. ಇದು ಸೊ ಔಟ್ಫಿಟ್ ಚೆಕ್. ಸೊ ಇದು ನನ್ನ ಔಟ್ಫಿಟ್. How is this, guys? Pants are from Zudio and top is from Myntra. So yeah, footwear ಕೆಳಗಿದೆ. I'll show you that. ಸ್ವಲ್ಪ ಹೇರ್ ಟಚ್ ಅಪ್ ಮಾಡ್ಕೊಳ್ತೀನಿ, ಸೊ ಅದನ್ನು ರೆಕಾರ್ಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಐ ಥಿಂಕ್ ಇಷ್ಟೇ ಸಾಕು. ಬಿಕಾಸ್ ಹೇಳಿದ್ನಲ್ಲ ಆಗಲೇ, ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇಟ್ ವಿಲ್ ಎನಿವೇ ಎಂಡ್ ಅಪ್ ಡಿಫರೆಂಟ್. ನೋಡ್ತೀರಾ, ಕ್ಯಾಮ್ರಲ್ಲಿ ನೋಡ್ತೀರಾ, ರೆಕಾರ್ಡ್ ಮಾಡ್ತಾ ಇರ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಏನಾಗುತ್ತೆ ಕೂದಲು ಕತೆ ಅಂತ. ಸೊ ಇಷ್ಟು ಅಂದರೆ ನಾರ್ಮಲ್ ಆಗಿ ದಿಸ್ ಇಸ್ ದ ನಾರ್ಮಲ್ ಸೆಟ್ಟಿಂಗ್ ದಟ್ ಐ ಡೂ ಎವ್ರಿ ಡೇ. ನಾಟ್ ಎವ್ರಿ ಡೇ, ಸ್ನಾನ ಮಾಡಿದಾಗ ಇಫ್ ಐ ಹ್ಯಾವ್ ಸಮಥಿಂಗ್ ಗೋಯಿಂಗ್ ಅಪ್, ಲೈಕ್ ಈಚೆ ಹೋಗ್ಬೇಕು ಅಂತಂದರೆ ನಾರ್ಮಲ್ ಸೆಟಪ್ ಮಾಡ್ಕೊಳ್ತೀನಿ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. ನಾನು ನನ್ನ ಬಟ್ಟೆ ಎಲ್ಲ ಕ್ಯಾರಿ ಮಾಡ್ತಾ ಇರೋದು ಈ ಬ್ಯಾಗಲ್ಲಿ. ದಿಸ್ ಇಸ್ ಶಾಪ್ ಬ್ಯಾಗ್ ಫ್ರಮ್ ಪೂಮಾ. ನಾನು ಆವಾಗಲೇ ತೊಗೊಂಡಿದ್ದು. ಇಟ್ ಫಿಟ್ ಸೋ ಮಚ್ ಇನ್ಸೈಡ್. ಎಲ್ಲನೂ ಇದಕ್ಕೆ ಡಂಪ್ ಮಾಡಿದ್ದೀನಿ, ಸೊ ಈಸಿ ಆಗುತ್ತೆ ಕ್ಯಾರಿ ಮಾಡೋಕ್ಕೆ ಅಂತ. ಸೊ ಯಾರಿಗೆಲ್ಲ ಈ ಬ್ಯಾಗ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ. ಐ ವಿಲ್ ಸೆಂಡ್ ಯು ದ ಲಿಂಕ್. ಇಫ್ ಇಟ್ ಇಸ್ ಅವೈಲಬಲ್ ಇನ್ ಪೂಮಾ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಯಾ, ಐ ವಿಲ್ ಪುಟ್ ಪರ್ಫ್ಯೂಮ್. ಸಾಕು, ಜಾಸ್ತಿ ಬೇಡ. ನಂಗೆ ಜಾಸ್ತಿ ಪರ್ಫ್ಯೂಮ್ ಅಂದರೆ ಆಗಲ್ಲ. ತುಂಬ ಸ್ಟ್ರಾಂಗ್ ಆಗಿದ್ದರೆ ಹಿಂಸೆ ಆಗುತ್ತೆ. ವಾಚ್ ತೋರಿಸಿಲ್ಲ ಅಲ್ಲ, ದಟ್ ಐ ಗಾಟ್ ರೀಸೆಂಟ್ಲಿ. ಇಟ್ಸ್ ಬ್ಯೂಟಿಫುಲ್ ವಾಚ್ ನೋಡಿ. ಇದು ಹಾಕೊಂಡ್ರೇ ದ ಲುಕ್ ವಿಲ್ ಬಿ ಇಟ್ಸ್ ಲೈಕ್ ವಾವ್ ಅಂತ ಅನಿಸುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ ನೋಡಿ. ಹೋಪ್ ನಿಮ್ಗೆ ಕಾಣಿಸ್ತಿದೆ. ವ್ಲಾಗ್ ಲಾಸ್ಟ್ ವ್ಲಾಗಲ್ಲ, ಅದ್ರ ಲಾಸ್ಟ್ ವ್ಲಾಗ್, ಮೊನ್ನೆ ವ್ಲಾಗಲ್ಲಿ ಯಾಕೆ ತಗೊಟ್ಟೆ ವಾಚ್ನ ಅಂತ ಹಾಕಿದ್ನಿ. ಯಾರೂ ನೋಡಿಲ್ಲ ಅಂದರೆ ಹೋಗಿ ಬೇಗ ವ್ಲಾಗ್ ನೋಡಿ. ಸೊ ಆ್ಯಂಡ್ ಆಲ್ಸೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಬೇಗ ನೋಟಿಫೈ ಆಗುತ್ತೆ. ನಾನು ಏನೇ ಪೋಸ್ಟ್ ಮಾಡಿದ್ರು
ಕ್ವಿಕ್ಕಾಗಿ ನಿಮ್ಗೆ ಬಂದು ತಲುಪುತ್ತೆ. ಸೊ ದಟ್ ನೀವೇನು ಮಿಸ್ ಮಾಡ್ಕೊಳ್ಳಲ್ಲ. ಆಯ್ತಾ? ರಿವ್ಯೂ ಮಾಡು. ರಿವ್ಯೂ ಮಾಡಮ್ಮ. ಕಗ್ಗದಕ್ಕೆ ಗೊತ್ತಾಯ್ತಲ್ಲ. ಓ ಸೂಪರ್ ಅಲ್ವಾ? ನೈಸ್. ಬನ್ನಿ ಗೈಸ್, ಸ್ವೀಟ್ಸ್ ತಿನ್ನಿ. ಕಾರ್ತಿ ಸ್ವೀಟ್ಸ್ ಇದು ಮಂಡ್ಯ ಫೇಮಸ್. ಪಾರುವರ ನೀವು ಬಂದಿದ ತಕ್ಷಣ ಕೊಡ್ಬೇಕಲ್ವ ನಮ್ಗೆ? ಅಯ್ಯೋ, ಎತ್ಕೋ ಈಚೆಗೆ ಎತ್ತು. ಎಷ್ಟು ಸಾವಿರ ಫ್ರಿಡ್ಜ್ ಇದು? ಅಕ್ಕ ಎಷ್ಟು? 1,01,000. ನೋಡಿ ಜನರೇ, ತುಂಬಾ ಮುಂದೆ ಹೋಗಿದೆ ಇದು. ಏನು ನೋಡಿ, ಆಂಟಿ ಹೊಸ ಫ್ರಿಡ್ಜ್ ತಂದ್ಬಿಟ್ಟು ಏನೂ ಇಟ್ಟಿಲ್ಲ ಗೈಸ್. ಮೊಸರು ಖಾಲಿ ಮೊಸರು. ಏನು ಅಕ್ಕ ಒಂದ್ ಸಿಹಿ ಸುದ್ದಿ ಕೊಟ್ರು ಗೈಸ್. ಫ್ರೀಜರ್ ಅಲ್ಲೇ ಐತೆ ನೋಡು. ಫ್ರೀಜರ್ ಅಲ್ಲಿ ಇದೆ ಐಸ್ ಕ್ರೀಮು. ಇದು ಫುಲ್ ಫ್ರೀಜರ್. ಸೂಪರ್. ಬಿಗ್ ಬಾಸ್ ಇದು ಬಿಗ್ ಬಾಸ್ ಮನೆಗಿಂತ ಒಂದ್ ಚೂರ್ ಚಿಕ್ಕದಾಯ್ತು ಅಷ್ಟೇ. ಇದ್ರ ಬಿಗ್ ಬಾಸ್ ಮನೆಗೆ ಕಳಿಸ್ಬೋದು ಗೈಸ್. ಇದ್ರೆ ಫುಲ್ ಕಂಟೆಂಟ್ ನಮ್ಗೆ. ಹೌದು. ಐಸ್ ಕ್ರೀಮ್ ಕೋಕೋನಟ್ ಸಾಕಾಗಿದೆ. ಉಳಿಸೋರೆ ಗೈಸ್. ಎಲ್ಲ ತಿನ್ನು, ಅದಕ್ಕೇನು. ಕೋಕೋನಟ್ ಮಿಲ್ಕಿ ಮಿಸ್ಟ್ದು ಸಾಕಾಗಿದೆ. ಹೌದಾ? ಓ ಗೈಸ್, ಇದು ಕಲ್ಲದಂಗ ಆಗ್ಬಿಡೈತೆ ಫುಲ್ಲು. ಅಕ್ಕ ಅಷ್ಟೊತ್ತಿಗೆ ನೀರಾಗ್ಬಿಡ್ತದೆ. ಇದು ನೋಡಿ ಮಿಲ್ಕಿ ಮಿಸ್ಟ್ ಅಂತೆ, ಸೂಪರ್ ಆಗಿದೆ ಅಂತ ನನ್ ಕಸಿನ್ಸ್ ಎಲ್ಲ ರೆಫರ್ ಮಾಡ್ತವ್ರೆ ಅದನ್ನ ನೋಡಿ. ರೋಹನ್ ಗಾಲೆ ಬಾಯಲ್ಲಿ ನೀರ್ ಬದೈತೆ. ಫುಲ್ ಬಿಸ್ನೆಸ್. ಓ ಮಚ್ಚ ಕೊಡಿ ಆಂಟಿ. ಒಂದೇ ಹೆಟ್ಟು ಮಟಾಸ್. ಅಕ್ಕ ಈ ಮಚ್ಚ ಎತ್ಕೊಂಡು ಹೋಗ್ಬೇಕು. ಎಷ್ಟ್ ದೊಡ್ಡ ಕಾರ್ ತಾಂಡ್ರುವೆ ಹಿಂಗ್ ಕುತ್ಕೊಳ್ಳೋದಂದ್ರೆ ತಪ್ಪಲ್ಲ. ಇಂಡಿಯನ್ಸ್ ಅದೇ ಸರಿ ಮುಂದೆ ಅದೇ ಲಾರಿ. ದಸರಾ ಲೈಟಿಂಗ್ಸ್ ನೋಡಕ್ ಸರಿ. ಲಾರಿ ಸರಿ ಅಂತೆ ಆಂಟಿಗೆ. ಗೂಡ್ಸ್ ಆಟೋ ಅದೆಲ್ಲ ಸೂಪರ್. ದಸರಾ ಲೈಟಿಂಗ್ಸ್ ನೋಡಕ್ಕೆ ಬನ್ನಿ, ಗೌರಮ್ಮನ್ ಕರ್ಕೊ ಹೋಗೋಣ ಲೈಟಿಂಗ್ಸ್ ನೋಡಕ್ಕೆ. ನಿಂಗೆ ನೆಕ್ಸ್ಟ್ ವರ್ಷ ಸೆಪ್ಟೆಂಬರ್ ಕಾಯಿ 18 Pro ಬರ್ತದೆ ತಗೊಳ್ಳುವಂತೆ. ಈಗಾಗಲೇ ಒಂದ್ ತಿಂಗಳು ಲೇಟ್ ಆಗೋಯ್ತು ನಿನ್ಗೆ. ಸೆಪ್ಟೆಂಬರ್ ಹೊಂಟೋಯ್ತು ಅಷ್ಟೇ. ನಿನ್ಗೆ ಆಪಲ್ ಏರ್ ನನ್ನ ಹತ್ರ ಏರ್ ಐತೆ ಅನ್ಬೇಕು. ನೀವು ಏರು ಗಾಳಿಲಲ್ಲ, ನನ್ ಫೋನಲ್ಲಿ ಐತೆ ಅನ್ಬೇಕು ನೀನು. ಕಡೆ ಮಾತಾಡ್ತೀನಿ ಅನ್ಬೇಕು ನೀನು. ಇಷ್ಟು ಭಾವ ಬಂದರು ಅಂತ. ಭಾವನಕ್ಕ ಬರ್ದೇ ಇಲ್ವಲ್ಲ ಈಚೆಗೆ. ಸೊ ನಾವು ಕಾರಲ್ಲಿ ರೀಚ್ ಆದ್ವಿ. ಭಾವನಕ್ಕ ಬಂದರು. ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರ ಬಟ್ ಭಾವ ಬಂದಾಗ ಐಸ್ ಕ್ರೀಮ್ ಕಲ್ಲು ಕಲ್ತರ ಇತ್ತು, ನೀರಾಗ್ಬಿಟ್ಟೈತೆ. ಅವಳಿಗೊಂದು ಸಾಂಗ್ ಡೆಡಿಕೇಟ್ ಮಾಡೋಣ. ಅಂಡ್ ಆಲ್ಸೋ ಬೋಟ್ ಸಾಂಗು ಚೆನ್ನಾಗಿ ಹೇಳ್ತೀನಿ. ಬರೀ ತಪ್ಪು ಸಿಕ್ಕಾಬಟ್ಟೆ ಫನ್ನಿ ಆಗಿತ್ತು ನಾಡ್ತಿದ್ದು.
ಸಾಕು ಬಿಡಪ್ಪ, ಅಯ್ಯೋ ಬರೀ ತಪ್ಪೆ ಆಡ್ತಾ ಇದೆಯಾ. ಹಂಗೆ ಮಾತಾಡ್ಕೊಂಡು ಎಲ್ಲರೂ ಖುಷಿಯಾಗಿ ಜೋಕ್ಸ್ ಮಾಡಿಕೊಂಡು ಅಲ್ಲಿವರೆಗೂ ರೀಚ್ ಆಗಿ ಇಲ್ಲಿವರೆಗೂ ಮೆಟ್ರೋ ಸ್ಟೇಷನ್ವರೆಗೂ ಡ್ರಾಪ್ ಮಾಡ್ದ. ಹಂಗೆ ನಾವು ಮೆಟ್ರೋ ಹತ್ಕೊಂಡು ವಿಜಯನಗರಕ್ಕೆ ಹೋಗ್ಬೇಕಿತ್ತು. ಅಲ್ಲಿ ಸ್ವಲ್ಪ ಸ್ಟ್ರೀಟ್ ಫುಡ್ ತಿನ್ಕೊಂಡು ಟ್ರೈ ಮಾಡೋಣ ಅಂತ ಎಲ್ಲ ಹೊರಟ್ವಿ. ಅಲ್ಲಿ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಲೈಟಾಗಿ ಸಖತ್ ವೆರೈಟೀಸ್ ಇತ್ತು. ಏನು ತಿನ್ನೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ತುಂಬ ತಿಂದ್ವಿ ಅಲ್ಲಂತೂ. ನಮ್ಮ ತಾರಸ್ ಸಾಕ್ಷಿ ಅಂತೂ ಹೆವಿ ಫನ್ನಿ. ಅವರಿಬ್ಬರು ಜೊತೆಲಿದ್ರೆ ಸಖತ್ ಫನ್ ಇರುತ್ತೆ. ಸೊ ನಾವು ನೋಡು, ಇದು ಕೆಂಗೇರಿ ಮೆಟ್ರೋ. ಅವನಿಗೆ ಬ್ಯಾಗ್ ಹಿಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅವನೇ ಬ್ಯಾಗ್ ಹಿಡ್ಕೊಂಡು ಓಡಾಡಬೇಕು, ಅವನೇ ಎತ್ತಾಕಬೇಕು ಎಲ್ಲ. ಸೊ ನನ್ನ ಬ್ಯಾಗು ನಾನು ಹಾಕಿ ಚೆಕ್-ಇನ್ ಮಾಡಿ ಒಳಗಡೆ ಹೋಗಿ ಎಲ್ಲ ಬರ್ತಿದ್ದಾರೆ ಇಂದ ನೋಡಿ. ಸೈನ್ಯ ಇನ್ನೂ ಇದೆ, ಇನ್ನೂ 3-4 ಜನ ಬರಬೇಕು. ಅಲ್ಲಿ ಜಾಯ್ನ್ ಆ್ಯಂಡ್ ಶ್ರೇಯಾ 3 ಜನ ಅಲ್ಲಿ ಸಿಕ್ಕಿದ್ರು. ಸೊ ಊಟ ಮಾಡಿಕೊಂಡು ಎಲ್ಲ ಅಂದರೆ ದೋಸೆ, ಇಡ್ಲಿ, ಚಿತ್ರಾನ್ನ, ಬಾತು, ಮಶ್ರೂಮ್ ಬಿರಿಯಾನಿ ಎಲ್ಲ ಟ್ರೈ ಮಾಡಿದ್ದೀವಿ. ಸೊ ಆರುಗೆ ಮತ್ತು ತಾರುಷ್ಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಾವು ಊಟ ಮಾಡಿಕೊಂಡು ನಾವು ಹೊರಟಿದ್ದು. ಮತ್ತೆ ಸ್ವಲ್ಪ ನಡೆದ್ವಿ, ತುಂಬ ದೂರ ನಡೆದ್ವಿ. ಇನ್ನೊಂದು ರೂಟಿಂದ ಹೋಗೋಣ, ಏನು ಹತ್ರ ಆಗುತ್ತೆ ಮೆಟ್ರೋ ಸ್ಟೇಷನ್ಗೆ ಅಂತ ಸ್ವಲ್ಪ ನಡ್ಕೊಂಡು ಹೋದ್ವಿ. ಅಲ್ಲಿ ಹೋದ್ಮೇಲೆ ಮತ್ತೆ ವಾಪಸ್ಸು VRL ಹತ್ರ ಹೋಗ್ಬೇಕಿತ್ತಲ್ಲ ಬಸ್ ಸ್ಟಾಪು, ಅಲ್ಲಿಗಂತೂ ತುಂಬ ದೂರ ನಡೆದ್ವಿ. ಮೆಜೆಸ್ಟಿಕಲ್ಲಿ ಕಾಲೆಲ್ಲ ನೋವಂದ್ಬಿಡ್ತು. ಸಿಕ್ಕಾಬಟ್ಟೆ ನಡೆದ್ವಿ. ಆ್ಯಕ್ಚುಲಿ ಎಷ್ಟು ದೂರ ಆಯಿತು ಅಂತ ನನಗೆ ಗೊತ್ತಿಲ್ಲ. ಒಂದು 3-4 ಕಿಲೋಮೀಟ್ರ್ ನಡೆದಿದ್ವಿ ಇಲ್ಲ ಅಂತೂ. ಸೊ ನಮ್ಮ ಆರುಷ್ ಇಸ್ ವೆರಿ ಆ್ಯಕ್ಟಿವ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಆ್ಯಂಡ್ ತಾರುಷ್ ಆ್ಯಕ್ಟಿವ್ ಇದ್ದಾನೆ, ಬಟ್ ಅವ್ನು ತೋರಿಸ್ಕೊಳ್ಳಲ್ಲ. ಆರು ಅಂದರೆ ತುಂಬ ಆ್ಯಕ್ಟಿವ್ ನಂತರ. ಇಲ್ಲಿ ನಾನು ಶ್ರೇಯಂಗೆ ಸಾಕ್ಷಿಗೆ ಕಾಮಿಡಿ ಸೀನ್ ಹೇಳಿ ಅಂತ ಟ್ರೈ ಮಾಡ್ತಾಯಿದ್ದೆ. ಝೂಮ್ ಆಗ್ತಾ ಕೇಳಿಸ್ತಿಲ್ಲ, ಕ್ಯಾಪ್ಚರ್ ಆಗಲಿಲ್ಲ. ಇವಾಗ ಬಂದು ಹೇಳ್ತಾಳೆ ನೋಡಿ, ಅದು ಕಾಮಿಡಿ ಸೀನು. ಬಾ 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 ಬಂದುಬಿಟ್ಟಲು ಅಂತ ಕಾಮಿಡಿ ಹೇಳ್ತಾಳೆ. ಅವಳು ಚೆನ್ನಾಗಿ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ಇವಾಗ ಬರ್ತಾಳೆ ನೋಡಿ. ಸೊ ಈ ಡ್ರೈವರ್ ಅಂತೂ ಫುಲ್ ಗರಂ ಆಗಿದ್ದ, ಬರೀತಾ ಇದೆ ಎಲ್ರು. ಕುತ್ಕೊಳ್ಳಿ ನಿಮ್ಮ ಸೀಟಲ್ಲಿ. ನಾರ್ತ್ ಕರ್ನಾಟಕ ಅಲ್ವಾ, ಅವ್ರು ಸುಮ್ಮನೆ ಮಾತಾಡಿದ್ರು ನಮಗೆ ಏನೋ ಬೈದಂಗೆ ಅನಿಸ್ತಿತ್ತು. ನಾನು ಭಾವನಕ್ಕ ಪಕ್ಕದ ಮನೆಯವ್ರ ಥರ ಬೈತಿದ್ದಾರೆ. ಸೊ ಸಾಗಿ ಗೊತ್ತಾಯ್ತು ನೋಡಿ. ಆಯ್ತಾಯ್ತು ಬಿಡಿ ಸರ್ ಅಂದ್ಕೊಂಡು ಮೇಲ್ಗಡೆ ಹೋಗಿ ಕೂತ್ಕೊಂಡ್ಲು ಸಾಕ್ಷಿ. ಅವಳು ಹೋದ್ಮೇಲೆ ಸ್ವಲ್ಪ ಫನ್ ಕಮ್ಮಿ ಆಯಿತು. ಏನೋ ಕೇಳ್ತಾ ಇದ್ದಿ ಇವಳು, ಏನು ಕೇಳ್ತಾ ಇದ್ಲು ಅಂತ ನೀವೇ ಕೇಳಿಸ್ಕೊಳ್ಳಿ. ಇರ್ಬೇಕು. ಹಾಂ, ನೋಡ್ತೀನಿ. ಸಾಕ್ಷಿ ಆಯ್ ಮಾಡೆ ಹಾಡು ಹೇಳ್ತಾವಳೆ. ಇವನಂತೂ ವ್ಲಾಗ್ ತೋರಿಸಿ ವಿಡಿಯೋ ತೋರಿಸಿ ವ್ಲಾಗ್ ತೋರಿಸಿ ಹಿಂಸೆ. ತೋರಿಸ್ತೀನಿರಪ್ಪ ಅಂತೇಳಿ ಸಮಾಧಾನ ಮಾಡಿ ಒಂದು ಕ್ಲಿಪ್ ಎತ್ಕೊಂಡು. ಇವರೆಲ್ಲ ಇಷ್ಟು ಚಿಕ್ಕದಾಗಿದ್ದಾರೆ ಅಲ್ವಾ, ಇನ್ನೊಂದು 2 ವರ್ಷ ಆದ್ಮೇಲೆ ತುಂಬ ದೊಡ್ಡವರಾಗಿದ್ದಾರೆ. ಅವ್ರು ನೋಡಿದಾಗ ಇಷ್ಟು ಚಿಕ್ಕವರ ಅಂತ ಅನ್ಸುತ್ತೆ. ಅಕ್ಕ ಮತ್ತೆ ಏನಾದ್ರು ಮಾಡಿದ್ದೀರಾ ಅಂತ ಕೇಳಿದ್ರು ನಮ್ಮ ಮನೆಗೆ. ಸೊ ಆ ಥರ ಫನ್ನಿ ಆಗಿರ್ತೀವಿ ನಾವು. ಎಷ್ಟೇ ದೊಡ್ಡವರಾದರೂ ವಿ ವೋಂಟ್ ಫರ್ಗೆಟ್ ಸಿಲಿ ಥಿಂಗ್ಸ್. ಸ್ಪೀಕರ್ ತರಬೇಕಾಗಿತ್ತಲ್ವಾ? ಏನೋ ಕಾಮಿಡಿ. ಸ್ಟಾರ್ಟು ನಮ್ಮ ಸಾಕ್ಷಿದು ಡ್ಯಾನ್ಸು. ಫುಲ್ ಹೈಪರ್ ಆಗ್ತೇವೆ ನಮ್ಮ ಸಾಕ್ಷಿ. ಯಾವುದೇ ಬೆಳಿಗ್ಗೆ ಎದಳಿಸಿ ಸಂಜೆ ಎದಳಿಸಿ ಕಾಮಿಡಿ ಬೇಕಾ
ಮಾಡ್ತಾಳೆ. ಎಷ್ಟು ಆ್ಯಕ್ಟಿವ್ ಮಾಡಿದ್ರು ಬೇಜಾರೇ ಆಗಲ್ಲ ನಮಗಂತೂ. ಸಿಕ್ಕಾಪಟ್ಟೆ ಫನ್ ನೋಡಿದ್ರೆ ಕಾಯ್ತೀವಿ ಯಾವಾಗ ಬರ್ತಾಳೆ ಅಂತ. ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ ನಗಕ್ಕೆ. ಸೊ ಒಂದು ರೀಸನ್ ಬೇಕು ನಗಕ್ಕೆ ಅಷ್ಟೇ ನನಗೆ. ಸೊ ಅಲ್ಲಿ ನಾವು ಬಸ್ ಹೊರಟು ಆಲ್ಮೋಸ್ಟ್ ಮತ್ತೆ ಸ್ಟಾರ್ಟ್ ಆಯ್ತು ನಮ್ದು. ಅಕ್ಕ ಕಾಮಿಡಿ ಮಾಡ್ತಾರೆ, ಇಂಥ ಕಾಂಟೆಂಟ್ ಕೊಟ್ಟರೆ ಯಾರು ಅಕ್ಕ, ಒಳ್ಳೆ ಕಾಂಟೆಂಟ್ ಕೊಡಿ ಇನ್ಮೇಲಿಂದ ಭವನಕ್ಕ. ನೋಡ್ತಿದ್ದೀರ ತಾನೇ, ಕಲೀರಿ ಇನ್ಮೇಲಿಂದ ಒಂಚೂರು ಚೆನ್ನಾಗಿರೋ ಕಾಂಟೆಂಟ್ ಕೊಡೋಕ್ಕೆ. ಇವಳು ಯಾರು ಡ್ಯಾನ್ಸ್ ಮಾಡೋದ್ರಲ್ಲಿ ಫುಲ್ ಆ್ಯಕ್ಟಿವು, ಯಾವಾಗಲೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಅವಳಿಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ. ಸೊ ಅದಕ್ಕೆ ಡ್ಯಾನ್ಸ್ ಮಾಡಮ್ಮ ಅಂತ ಕೇಳ್ಕೊಂಡ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ, ಕ್ಯೂಟಿ. ಭಾವನಕ್ಕ 3,000 ಏನು ವೇಸ್ಟ್ ಆಗಲಿಲ್ಲ ಬಿಡು ಅಂತ ಯಮುನಕ್ಕಂಗೆ ಹೇಳ್ತಿದ್ದಾರೆ. ಸೊ ಅರ್ಲಿ ಮಾರ್ನಿಂಗ್ ಮಂತ್ರಾಲಯ 6 o'clock. ರೂಮ್ ಸಿಗದೆ ಎಷ್ಟು ಪಜಿತಿ ಅಂದರೆ ಓಡಾಡ್ಬಿಟ್ಟಿದ್ದೀವಿ, ಸಿಕ್ಕಾಪಟ್ಟೆ ಓಡಾಡಿದ್ವಿ. ಅದು ಆಮೇಲೆ ಯಾವುದೋ ಒಂದು ಕೊನೆ ಪಕ್ಷಕ್ಕೆ ಒಂದು ರೂಮ್ ಸಿಕ್ತಪ್ಪ. ಹೋಗಿ ಎಲ್ಲರೂ ಸ್ನಾನ ಮಾಡಿಕೊಂಡು 10 o'clock ಆಯಿತು. ಅಕ್ಕನ ಪ್ಯಾಂಟ್ ನೋಡಿ ಯಾವ ಥರ ಪಾಕೆಟ್ ಕೊಡ್ತಾರೆ, ಆ ಥರ ಅನಾರ್ಕಲಿ ಡ್ರೆಸ್ಗೆ ಯಾರು ಪಾಕೆಟ್ ಕೊಡ್ತಾರೆ? ಈ ಥರ ಎತ್ತಿ ಯೂಸ್ ಮಾಡಬೇಕು ಪಾಕೆಟ್ ಅಂತ ತೋರಿಸಿದ್ದಾರೆ. ಸೊ ಎಲ್ಲರೂ ಧರ್ಮಸ್ಥಳ ಅಲ್ಲ, 3 ರೌಂಡ್ ಹಾಕ್ತಾರಲ್ಲ ಆ ಥರ ಪ್ರದಕ್ಷಿಣೆ ಹಾಕ್ತೀವಿ 3 ರೌಂಡು. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು, ಎಲ್ಲರೂ ಮಾಡ್ತಾ ಇದ್ರಲ್ಲ. ಸೊ ಬಿಲೀಫ್, ದೇವರು ಅಂದರೆ ನಂಬಿಕೆನೇ ದೇವರು ಅಂತಾರಲ್ಲ, ಅದಕ್ಕೆ ನಾನು ಒಂದು ನಂಬಿಕೆ ಇಟ್ಟು ದೇವ್ರ ಮೇಲೆ ಪ್ರದಕ್ಷಿಣೆ ಹಾಕ್ತೆ. ಬಟ್ ನಾನು ನಂಬ್ತೀನಿ ತುಂಬ ದೇವರೆಲ್ಲ, ತುಂಬ ದೇವ್ರು ಮಾಡೋದು ಅಂದರೆ ಇಷ್ಟ. ಲೈಕ್ ಟೋಟಲಿ ಡಿಫ್ರೆಂಟ್ ಇದೆ. ಸಾಕಿ ನಾನು ಕಾಮಿಡಿ ಮಾಡ್ಕೊಳ್ಳಿ, ಮಾಡ್ಕೊಳ್ಳೋಕ್ಕಿಲ್ವ ಆಗ ಅಂತ ಯಾರು ಟ್ಯಾಕ್ಸ್ ಇದ್ದಾರೆ. ಸೊ ಒಳಗಡೆ ಕ್ಯೂವಲ್ಲಿ ಹೊರಡ್ತಾ ಇದ್ವಿ, ಹಂಗೆ ಕಾಮಿಡಿ ಮಾಡಿಕೊಂಡು. ಪಾಪ ಯಾರು ವೀಡಿಯೋ ಮಾಡ್ಕೊಳ್ಳಿಲ್ವಂತ, ಮಷೂರಿ ಕೊಟ್ಟರಂತೆ, ಯಾರು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ. ಸೊ ಇಷ್ಟೊಂದು ಜನ ಇದ್ರು ನೋಡಿ, ಲೈಕ್ ಯೂಶ್ವಲಿ ಇಷ್ಟು ಜನ ಇರ್ತಿರ್ಲಿಲ್ವಂಥದ್ದು, ಏನೋ ಗೊತ್ತಿಲ್ಲ, ಇಷ್ಟೊಂದು ಹೈಪ್ ಮಾಡಿದ್ದಾರೆ. ಧರ್ಮಸ್ಥಳ ಥರ ಹೈಪ್ ಆಗೋಗಿದೆ ಎಲ್ಲ ಕಡೆ. ಮಂತ್ರಾಲಯ ತುಂಬ ಜನ ವಿಸಿಟರ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಜಾಸ್ತಿ ಜನ ಇರ್ತಿರ್ಲಿಲ್ವಂತೆ. ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಒಂದು ಕಡೆ ಕೂತ್ಕೊಂಡ್ವಿ. ತುಂಬ ನಿದ್ದೆ ಬರ್ತಾ ಇತ್ತು. ಪ್ರಸಾದ ತಿನ್ನೋಣ ಅಂತ ನೋಡ್ಬಿಟ್ಟು ಏನು ಫಾಲ್ಟ್, ಪ್ಲೇಟ್ಸ್ ನೀಟಾಗಿ ತೊಳೆಯಲ್ಲ, ಇದೇ ಬೇಜಾರು. ಸೊ ಇಲ್ಲಿ ನಮ್ಮ ಸಾಕ್ಷಿ ಏನು ಹೇಳ್ತಾಳೆ ಕೇಳಿ. ಅಲ್ಲಿ ಡೈಲಾಗ್ ಕಂಪ್ಲೀಟ್ ಮಾಡಬಿಡು, ಎಲ್ರಿಗೂ ಒಳ್ಳೇದು ಮಾಡಬೇಡ, ನಮ್ಮವ್ರಿಗೆ ಮಾತ್ರ ಒಳ್ಳೇದು ಮಾಡು. ಎಷ್ಟೆಸು ಎಲ್ಲರಿಗೂ ಒಳ್ಳೇದು ಮಾಡ್ಬಿಟ್ರೆ ನಿನ್ನ ಹತ್ರ ಬಂದ್ಬಿಡ್ತಾರೆ. ನಮ್ಮ ತಪ್ಪಾರ ನಿಮ್ಮ ಹತ್ರ ಬಂದ್ಬಿಟ್ಟು. ಗೈಸ್, ಮಂತ್ರಾಲಯದಲ್ಲಿ ನಾಮ ಹಾಕೋರು ತುಂಬಾ ಜನ ಇರ್ತಾರೆ ನೋಡಿ. 50 ರೂಪಾಯಿ ನಾಮ ಹಾಕಿದ್ದಾರೆ. ಒಂದ್ ಚಿಕ್ಕ ಹುಡುಗ ಬಂದ್ಬಿಟ್ಟು ಯಾರು ಹಾಕೋಬೇಡಿ, ಹಿಂಗ್ ಬರ್ತಾ ಇರ್ತಾರೆ, ಹಿಂಗ್ ಹಾಕ್ಬಿಡ್ತಾರೆ. ಹುಷಾರಾಗಿರಿ ಎಲ್ಲರೂ, ಹುಷಾರಾಗಿರಿ ಎಲ್ರು. ನಡ್ಕೊ ಹೋಗ್ತಾ ಇದ್ದಂಗೆನೆ ಹಾಕ್ಬಿಡ್ತಾರೆ 3 ನಾಮನ. ಆಮೇಲೆ ದುಡ್ಡು ಕೊಡಲಿಲ್ಲ ಅಂದ್ರೆ ಬೈತಾರೆ. ಹಾಗೆ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡು, ಒಂದು ಫೋಟೋ ತೊಗೊಳ್ಳೋದೇ ಜಾಸ್ತಿ ಆಗುತ್ತೆ ಬಿಕಾಸ್ ತುಂಬ ಮಳೆ ಇತ್ತು. ಆ್ಯಂಡ್ ಇಲ್ಲಿ ಬ್ಯಾಂಗಲ್ಸ್ ಇತ್ತು. ನಾನು ಎಲ್ಲೋದ್ರೂ ಏನಾದರೂ ತೊಗೊಂಡು ಬರೋದಿಲ್ಲ, ಹೆಣ್ಮಕ್ಳಂದ್ರೆ ಹಂಗೆ ಅಂತ ಅನ್ಸುತ್ತೆ. ಬಳೆ ನೋಡಿದ್ವಿ, ಬಳೆ ಡಿಸೈನ್ಸ್ ತುಂಬ ಚೆನ್ನಾಗಿತ್ತು. ನಾನು ವೈಟ್ ಕಲರ್ ತೊಗೊಂಡೆ, ಬೇರೆ ತೊಗೊಳಕ್ಕೆ ಟೈಮೇ ಆಗಲಿಲ್ಲ. ಸೊ ಹಾಗೆ ಆಟೋ ಹೊತ್ಕೊಂಡು ನಾವು ಇನ್ನೂ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ಸ್ ಇತ್ತು, ಇನ್ನು 3-4 ಕಡೆ ಹೋಗಬೇಕಿತ್ತು. ಅದಕ್ಕೆ ಒಂದು ಆಟೋ ತೊಗೊಂಡು ದೇ ಕಾಸ್ಟೆಡ್ ಅಸ್ ಫಾರ್ 130 rupees ಈಚ್ ಪರ್ಸನ್. ಕರ್ಕೊಂಡೋಗಿ ಕರ್ಕೊಂಡು ಬರೋದು ಅವ್ರದ್ದೇ. ಸೊ ಫಸ್ಟ್ ಪ್ಲೇಸ್ ಹೋಗಿದ್ದೆ ಆಂಜನೇಯನ್ ಟೆಂಪಲ್ಲು. ಈ ಟೆಂಪಲ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ, ಇದು ಒಂದೇ
ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಸಖತ್ತಾಯ್ತಲ್ವಾ ಅಕ್ಕ? ತುಂಬ ಉದ್ದ ಇದೆ. ಇಟ್ ಈಸ್ ವೆರಿ ಟಾಲ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಟೆಂಪಲ್. ಲೈಕ್ ಈಚೆ ಎಲ್ಲ ಪ್ಲೆಸೆಂಟ್ನೆಸ್, ತುಂಬ ದೇವರು ಇದ್ದಾನೆ ಈ ಜಾಗದಲ್ಲಿ ಅನ್ನೋದು ಫೀಲ್ ಆಗುತ್ತೆ. ಅಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದೆ ಪ್ಲೇಸು. ನೇಚರ್ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಗಾರ್ಡನ್ ಕೂಡ ಅಂತಂದರೆ ಇಟ್ಸ್ ಲೈಕ್ ಬಿಟ್ಟು ಹೋಗಕ್ಕೆ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿತ್ತು ಟೆಂಪಲ್ಲು. ನಾವು ಅದಕ್ಕೆ ಅಷ್ಟೊಂದು ಟೆಂಪಲ್ಸ್ಗೆ ಹೋಗೋದು, ನೆಮ್ಮದಿಗೋಸ್ಕರ ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಅಂತ ಅನಿಸುತ್ತೆ. ಸೊ ಮತ್ತೆ ನಾವು ಆಟೋ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಇನ್ನೊಂದು ಕಡೆ, ಇನ್ನೊಂದು ಟೆಂಪಲ್ಗೆ. ಈ ಟೆಂಪಲ್ ಅಂತೂ ಸ್ಪೀಚ್ಲೆಸ್. ದಿಸ್ ಇಸ್ ಮೈ ಫೇವ್ರೆಟ್ ಟೆಂಪಲ್. ಇದು ಒಂಥರ ನಮಗೆ ಎಲ್ಲೋ ದೂರ ಬಂದಿದ್ದೀವಿ, ಮಂತ್ರಾಲಯ ಬಂದಿದ್ದೀವಿ ಅಂತ ಅನಿಸ್ಲಿಲ್ಲ. ನಮ್ಮ ದೊಡ್ಡಮ್ಮನ ಊರು, ನಮ್ಮ ಅಜ್ಜಿ ಊರು, ಆ ಥರ ನಂಗೆ ಫೀಲ್ ಆಯಿತು. ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಜ್ಞಾಪಕ ಬಂತು. ನನಗಂತೂ ದಿ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ನೀರಂದು ಹೊಳೆ ಹೆಂಗೆ ಹರಿತಾ ಇತ್ತು ಅಂತಂದರೆ, ನನ್ನ ಅಷ್ಟು ನೀರು ಲೈಫಲ್ಲೇ ಅಷ್ಟು ಫೋರ್ಸಾಗಿ ಹರಿತಿರೋದು ನಾನು ನೋಡೇ ಇಲ್ಲ. ಅಷ್ಟು ಫೋರ್ಸ್ಫುಲ್ಲಾಗಿ ಹರಿತಾ ಇತ್ತು. ಲೈಕ್ ಯೂಶ್ವಲಿ ಸಮುದ್ರ ವೇವ್ಸ್ ಎಲ್ಲ ನೋಡ್ತೀವಲ್ವ, ಬಟ್ ಹರಿಯೋ ನೀರು ನೋಡೋದು ಇಟ್ ಈಸ್ ವೆರಿ ಸ್ಕೇರಿ. ದ ಸ್ಪೀಡ್ ಇಟ್ ವಾಸ್ ಮೂವಿಂಗ್ ವೆರಿ ಫಾಸ್ಟ್ ಆ್ಯಂಡ್ ಸೌಂಡ್ ಇದೆಯಲ್ಲ, ಇಟ್ಸ್ ಸ್ಕೇರಿಯೆಸ್ಟ್ ಥಿಂಗ್. ತುಂಬ ನೀರನ್ನ ಲೈಕ್ ಇಷ್ಟಪಡೋರಿದ್ದಾರೆ, ಬಟ್ ಅಷ್ಟೇ ಭಯ ಕೂಡ ನೀರಿಂದ ಆಗಿರುತ್ತೆ. ಎಷ್ಟೊಂದು ಜನ ಅವ್ರ ಲೈಫ್ ಕಳ್ಕೊಂಡಿರ್ತಾರೆ ಅಡ್ವೆಂಚರ್ ಮಾಡೋಕ್ಕೆ ಹೋಗಿ. ನೀವು ನೋಡ್ತಿರ್ಬೋದು ನನಗೆ ಎಷ್ಟು ಇಷ್ಟ ಆಗಿದೆ ಟೆಂಪಲ್ ಅಂತ. ಸೊ ಇಂಥ ಕಡೆ ಹೋದಾಗ ಪ್ಲೀಸ್ ಬಿ ಕೇರ್ಫುಲ್. ಫೋರ್ಸ್ ಇದ್ದರೆ ನೀರು ಯಾರೂ ಇಳಿಬೇಡಿ. ಸೊ ಅದೇ ನಾನು ಹೇಳೋದು. ಸೊ ಟೆಂಪಲ್ ಎಷ್ಟು ಚೆನ್ನಾಯಿತು ಅಂದರೆ ಅಲ್ಲಿ ಶಿವಲಿಂಗ ಇತ್ತು. ನನಗೆ ನಾನು ಸರ್ಪ್ರೈಸ್ ಆದೆ, ಈ ಶಿವಲಿಂಗ ಅಂತ. ಸೊ ಸ್ವಲ್ಪ ಸರ್ಪ್ರೈಸ್ ಆಯಿತು. ಆ್ಯಂಡ್ ಲೇಟರ್ ಓಕೆ, ಎಂಥ ಒಳ್ಳೆ ಕೆಲಸ ಆಯ್ತಪ್ಪ, ನನ್ನ ಮೆಮರಿ ಒಂದು ಬ್ಯೂಟಿಫುಲ್ ಮೆಮರಿ ಅಂತಲೇ ಅಂದ್ಕೊಳ್ಳಿ. ಈ ಪ್ಲೇಸ್ ಒಂಥರ ನನಗೆ ಸಮ್ವೇರ್ ಇನ್ ಪಾಸ್ಟ್ ಲೈಫ್ ಐ ಹ್ಯಾವ್ ಬಿನ್ ದೇರ್ ಅಂತ ಅನ್ನೋ ಫೀಲ್ ಆಯಿತು. ಟು ಬಿ ಆನೆಸ್ಟ್, ಐ ಲೆಫ್ಟ್ ಅ ಪೀಸ್ ಆಫ್ ಮೈ ಸೆಲ್ಫ್ ದೇರ್. ಗೊತ್ತಿಲ್ಲ ಮತ್ತೆ ಯಾವಾಗ ಹೋಗ್ತೀನಿ ಅಂತ, ಬಟ್ ಸ್ಟಿಲ್ ದಿಸ್ ಪ್ಲೇಸ್ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ಸ್ಪಿರಿಚುವಲ್. ಇಲ್ಲಿಗೆ ಹೋಗಿ ಬಂದಮೇಲೆ ಐ ಫೀಲ್ ತುಂಬ ಕಲ್ತಿದ್ದೀನಿ. ಸಮಥಿಂಗ್ ಪಾಸಿಟಿವಿಟಿ ಇಸ್ ಗೋನ ಹ್ಯಾಪನ್ಡ್ ಅಂತಲೇ ಹೇಳ್ಬೋದು. ನಾನು ತುಂಬ ಲೈಕ್ ಸ್ವಲ್ಪ ಕಷ್ಟ ಹಿಂಸೆ ಪಡ್ತಾಯಿದ್ದೆ ನೆಮ್ಮದಿಗೋಸ್ಕರ, ಕ್ಲಾರಿಟಿಗೋಸ್ಕರ. ಅದು ಸ್ವಲ್ಪ ಸಿಕ್ತು ಅಂತಲೇ ಹೇಳ್ಬೋದು ಇಲ್ಲಿಗೆ ಹೋಗಿ ಬಂದಮೇಲೆ. ಸೊ ದಿಸ್ ವಾಸ್ ಅ ಟ್ರಿಪ್ ಲೈಕ್ ದಟ್ ಐ ವಾಂಟೆಡ್. ನೇಚರ್ ಹೀಲ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಈ ಟ್ರಿಪ್ ಆಯಿತು. ಈ ಥರ ಒನ್ ಟ್ರಿಪ್ ಇಸ್ ಇನಫ್ ಇನ್ ಅ ಮಂತ್. ನೀವು ಹೋಗಲೇಬೇಕು ಗೈಸ್. ಇಫ್ ಯು ಆರ್ ವರ್ಕಿಂಗ್ ಇನ್ IT, ಪ್ಲೀಸ್ ಗೋ ವಿಸಿಟ್ ಸಮ್ ಟೆಂಪಲ್ಸ್ ದಟ್ ಮೇಕ್ ಯು ರಿಯಲೈಸ್ ನಿಮ್ಮ ಪಾಸ್ಟ್ ಲೈಫ್ ಆರ್ ನಿಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲನೂ ನೆನಪಾಗೋ ಥರನಾದರೂ ಯು ಶುಡ್ ಟ್ರಾವೆಲ್. ಐ ಸಜೆಸ್ಟ್ ಯು ಪೀಪಲ್ ಟು ಗೋ ಫಾರ್ ಸ್ಮಾಲ್ ಟ್ರಿಪ್ಸ್ ಆ್ಯಂಡ್ ಎಂಜಾಯ್. ಇಟ್ ವಿಲ್ ಹೀಲ್ ಯು ಗೈಸ್. ನಾನು ನಿಜ ಹೇಳ್ತೀನಿ, ಇಟ್ ವಿಲ್ ಹೀಲ್ ಸಮ್ ಪಾರ್ಟ್ಸ್ ಆಫ್ ಯೋರ್ ಸೆಲ್ಫ್ ದಟ್ ನಿಮಗೆ ಗೊತ್ತಿರಲ್ಲ you wanted that ಅಂತ, but you will realize at some point it helped you a lot. You need a trip in a month. ಹೋಗಿ ಎಕ್ಸ್ಪ್ಲೋರ್ ಮಾಡಿ. ನಾನು ಹೇಳ್ತಿರೋದು ಲೈಕ್ ಎಕ್ಸ್ಪೆನ್ಸಿವ್ ಟ್ರಿಪ್ಸ್ ಅಲ್ಲ, ಲೈಕ್ ಬಜೆಟ್ ಟ್ರಿಪ್ಸ್ ಆದ್ರೂ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಈ ದೇವಸ್ಥಾನ ನೋಡಿದ್ನಲ್ಲ, ಫೋಟೋ ತೋರಿಸಿದ್ನಲ್ಲ, ಆ ಥರ ಇದ್ದ ದೇವಸ್ಥಾನದ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅ ಬ್ಯೂಟಿಫುಲ್ ಟೆಂಪಲ್ನ. ಅದು ಇನೋಗ್ರೇಟ್ ಆಗಿದೆ. ಸೊ ಇದೇ ಟೆಂಪಲ್ ನಂಗೆ ತುಂಬ ಇಷ್ಟ ಆಯಿತು. ಸರೌಂಡಿಂಗ್ಸ್ ಎಲ್ಲ ಪ್ಲೆಸೆಂಟ್ ಆಗಿದೆ. ಮುಂದೆ ನೋಡಿದ್ರೆ ಹೊಳೆ, ಅಲ್ಲಿ ಕೆಳಗಡೆ ನೋಡಿದ್ರೆ ದೇವಸ್ಥಾನ, ಶಿವಲಿಂಗ. ಆ್ಯಂಡ್ ಜನರಂತೂ ಕಮ್ಮಿ ಇದ್ದರು. ಸ್ವಲ್ಪ ಹೈಪ್ ಆಗಿದೆ ಇವಾಗ. ಸ್ವಲ್ಪ ಜನ ಓಡಾಡ್ತಿದ್ದಾರೆ, ತುಂಬ ಜನ ಓಡಾಡ್ತಿದ್ದಾರೆ ಟು ಬಿ ಆನೆಸ್ಟ್. ಆ್ಯಂಡ್ ಇನ್ನೊಂದು ಕಡೆ ಬಂದ್ವಿ, ಇದೇನೋ ವಿಮಾನದ ಥರ ನಿಂತಿದೆಯಂತೆ ಕಲ್ಲು, ಅದಕ್ಕೆ ಫೇಮಸ್ ಅಂತೆ. ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಒಂದು ಗುಹೆಯಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಆ್ಯಂಡ್ ಸರೌಂಡಿಂಗಲ್ಲಿ ತುಂಬ ಚೆನ್ನಾಗಿತ್ತು ಗೈಸ್. ನೇಚರ್ ವಾಸ್, ಟು ಬಿ ಆನೆಸ್ಟ್, ನನಗೆ ಬಿಸಿಲು ಅಂದರೆ ಇಷ್ಟ ಆಗ್ತಿತ್ತು ಮೊದಲು. ಇವಾಗ ನಂಗೆ ಬಿಸಿಲು ಅಂದರೆ ಇಷ್ಟ ಆಗಲ್ಲ. ನನಗೆ ತಣ್ಣಗಿರ್ಬೇಕು ಯಾವಾಗಲೂ. ವೆದರ್ ಈ ಥರ ಪ್ಲೆಸೆಂಟಾಗಿ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಯಾ, ದಿಸ್ ಟೆಂಪಲ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇನ್ನೂ ಏನು ಚಾಮ್, ಹಳೆ ಕಾಲದ ಚಾಮ್ ಇನ್ನೂ ಹಂಗೆ ಇದೆ.
ಸಮ್ ಪ್ಲೇಸಸ್ ಡೆವಲಪ್ಮೆಂಟ್ ಅಂತೂ ಆಗದೇ ಇರೋ ಪ್ರದೇಶದಲ್ಲೇ ದೆರ್ ಇಸ್ ಲಾಡ್ ಆಫ್ ಇನ್ನೋಸೆನ್ಸ್ ಆ್ಯಂಡ್ ಪೀಸ್ ಆ್ಯಂಡ್ ಲಾಡ್ ಆಫ್ ಎನರ್ಜಿ ಅಂತಲೇ ಅನಿಸುತ್ತೆ ನನಗೆ. ನಾವು ಸುಮ್ಮನೆ ಇಂಡಸ್ಟ್ರಿಯಲೈಸ್ ಆಗೋದು ಅಷ್ಟೇ ಬಿಟ್ಟರೆ ರಿಯಲ್ ಪೀಸ್ ಎಲ್ಲನೂ ನಾವು ಹಳ್ಳಿಲೇ ನೋಡಬೇಕಾಗತ್ತೆ. ನಾವೆಷ್ಟು ಬಿಲ್ಡಿಂಗ್ಸ್ ಮಧ್ಯೆ ಇರ್ತೀವೋ ಅಷ್ಟೂ ನಮಗೆ ಚಿಂತೆ ಯೋಚನೆ ಕಾಡುತ್ತೆ. ಅದೇ ನಾವು ನೇಚರ್ ಮಧ್ಯೆ ಇದ್ದರೆ ನಮ್ಗೆ ಅಷ್ಟು ಯೋಚನೆಗಳಿರಲ್ಲ. ನಾವು ತುಂಬ ಚೆನ್ನಾಗಿರ್ತೀವಿ, ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ, ನಮ್ಮ ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ಮಾತಾಡಿಸ್ತೀವಿ. ಹಳ್ಳಿ ಜನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಟೆಂಪಲ್ ವಾಸ್ ಸೋ ಪ್ಲೆಸೆಂಟ್. ನನಗೆ ತುಂಬ ಇಷ್ಟ ಆಯಿತು ಗುಬ್ಬೆಲಿದ್ದಿದ್ದು ಟೆಂಪಲ್ಲು. ಹಾಗೆ ದೇವ್ರನ್ನ ನೋಡಿಕೊಂಡು ಸ್ವಲ್ಪ ಮಂಗಳಾರತಿ ಎಲ್ಲ ತೊಗೊಂಡು ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು, ಇದು ದೇವಿ ಟೆಂಪಲ್ಲು, ಆರತಿ ತೊಗೊಂಡು ಮತ್ತೆ ವಾಪಸ್ ಹೋಗಿ ಕುಂಕುಮ ಎಲ್ಲ ಹಾಕ್ಕೊಂಡು ನಾನು ವೀಡಿಯೋ ಮಾಡಿಕೊಂಡೇ ಮಾಡ್ತಾಯಿದ್ದೀನಿ, ನನಗೆ ಗೊತ್ತೇ ಇಲ್ಲ. ವೀಡಿಯೋ ಮಾಡಿಕೊಂಡೇ ತೊಗೊಂಡೆ ಕುಂಕುಮ ಅದೆಲ್ಲ ಆರತಿ ಎಲ್ಲ ತೊಗೊಂಡೆ. ಸೊ ಇಲ್ಲಿ ಈಚೆನೂ ಕುಂಕುಮ ಇಟ್ಟಿದ್ರು. ಸೊ ಅದನ್ನು ಕುಂಕುಮ ಹಾಕ್ಕೊಂಡು ನಾನು ಒಂದು ಬ್ರೇಸ್ಲೆಟ್ ಕೂಡ ತೊಗೊಂಡೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಬೆಟ್ಟದಲ್ಲಿ. ಅದು ತಾಮ್ರದ್ದು ಅಲ್ಲ, ಕಾಪರ್ ಅಂತಾರೆ, ಕಾಪರದ್ದು ಅನಿಸುತ್ತೆ, ಕಾಪರದು. ಸೊ ಕುಂಕುಮ ಹಾಕ್ಕೊಂಡು ಆ ರಿಂಗು ಕೂಡ ತೊಗೊಂಡೆ ಕಾಪರ್ ಅದೂ. ಸೊ ನಂಗೆ ಆ ಥರ ಎಲ್ಲ ಇಷ್ಟ. ಏನಾದರೂ ತೊಗೊಂಡು ಬರೋಕ್ಕೆ ಓದಿದ ಕಡೆ ಜೋಳ ತಿನ್ಕೊಂಡು ಮತ್ತೆ ವಾಪಸ್ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಊಟಕ್ಕೆ ಪರದಾಡಿದ್ದೀವಿ. ಲೈಕ್ ನೀವು ಎಲ್ಲೂ ಊಟ ಚೆನ್ನಾಗಿ ಸಿಗಲ್ಲ. ನಾವು ಕರ್ನಾಟಕದವರು ತಿಂದು ಅಭ್ಯಾಸ ಆಗಿರುತ್ತೆ ಚೆನ್ನಾಗಿ ಖಾರ ಬಜ್ಜಿ ಅದರಲ್ಲೂ ಬನ್ನಿ ಆಹಾರ ರೆಸ್ಟೋರೆಂಟ್ ಮಾತ್ರ ಬನ್ನಿ, ಎಲ್ಲ ಹುಡಿಕೊಂಡು ಹೋಗ್ಬೇಡಿ, ಸಿಗೋದು ಬರೋದಿಲ್ಲ. ಇವಂದು ಅಕ್ಕ ಗೋಯ್ಡ್ ಆಗಲ್ಲ. ಯಾಕೆ ಏನು ನಾನು ಇಲ್ಲಿ ನಿಂತಿಲ್ವಾ? ಇಡ್ಲಿ ಸಾಂಬಾರ್ ಚಟ್ನಿ ಅದು ಬೇಡ. ಫಸ್ಟ್ ಪೇಜ್ ರಾಂಗ್. ಪ್ಲೇನ್ ದೋಸೆ, ಮಸಾಲೆ ದೋಸೆ, ಬಟರ್ ದೋಸೆ, ಆನಿಯನ್ ದೋಸೆ, ಸೆಟ್ ದೋಸೆ. ಡಿಸ್ಟರ್ಬ್ ಮಾಡ್ಬಾರ್ದು, ಫ್ಲೋ ಅಲ್ಲಿ ಇದ್ದೀನಿ. ಇದಿಲ್ಲ ಬಿಡು, ಹಂಗಾರೆ ನಾ ಬಿಟ್ಟಂಗ ವಾಲೆ ಡಿಸೈಡ್ ಮಾಡ್ಕೊಬಿಟ್ಟು ನಾರ್ತ್ ಇಂಡಿಯನ್ ಕಂಪ್ಲೀಟ್ ಆಫರ್. ಒಂದ್ ನಿಮಿಷ, ಗೋಬಿ ಗಿಬಿ ಎಲ್ಲ ಏನು ಬೇಡ ಅಲ್ವಾ? ಓಕೆ, ಪ್ರೈಸ್ ನಾರ್ತ್ ಇಂಡಿಯನ್ ಕರೀಸ್ ಅಲ್ಲಿ ಏನೇನ್ ಬೇಕು ಹೇಳಿ? ಪನ್ನೀರ್ ಬಟರ್ ಮಸಾಲಾ, ಕಡಾಯಿ ಪನ್ನೀರ್, ಪಾಲಕ್ ಪನ್ನೀರ್, ವೆಜ್ ನವರತ್ನ ವೆಜ್, ಅದು ಕೊಲ್ಲಾಪುರಿ, ಪನ್ನೀರ್ ಫ್ರೈಡ್ ರೈಸ್, ಓಕೆ. ವೆಜ್ ಬಿರಿಯಾನಿ, ವೆಜ್ ಪುಲಾವ್, ಟೊಮೆಟೊ ರೈಸ್, ಲೆಮನ್ ರೈಸ್, ಸಾಂಬಾರ್ ರೈಸ್, ಜೀರಾ ರೈಸ್, ಘೀ ರೈಸ್, ಗೋಬಿ ರೈಸ್, ವೆಜ್ ಪಲಾವ್, ಪನ್ನೀರ್ ಪಲಾವ್, ಪೀಸ್ ಪಲಾವ್. ಓಕೆ ಅಕ್ಕ, ಏನ್ ಮಾಡಿದ್ರೆ ಗೊತ್ತಾ, ಎಲ್ಲ ನಾನ್ ಆರ್ಡರ್ ಮಾಡಿದ್ವಿ ಫಸ್ಟ್. ನಾನ್ ಆದ್ಮೇಲೆ ಎಲ್ರಿಗೂ ರೈಸ್ ಐಟಮ್, ಫ್ರೈಡ್ ರೈಸ್ ತರ. ಇನ್ನೊಂದು ಐಡಿಯಾ ಕೊಡ್ಲಾ? ಫುಲ್ ಮೀಲ್ ಬಫೆಟ್ ಬರೀ 300 rupees ಒಬ್ಬೊಬ್ಬರಿಗೆ. ಅಲ್ಲಿ ಏನೇನ್ ಐತೆ ಅಂತ ಫಸ್ಟ್ ಮೆನು ಇಂಟ್ರೆಸ್ಟಿಂಗ್ ಏನಿಲ್ಲ. ಫುಲ್ ಮೀಲ್ಸ್ ಬೇಡ, ದಟ್ ಇಸ್ ಅಟರ್ ವೇಸ್ಟ್. ಚಪಾತಿ ನಾನ್ ತರ ಇದ್ರೆ ಎಲ್ಲರೂ ಆಗೋಷ್ಟು ಹಂಗೆ ಹೇಳಿದ್ದು ರಕ್ಷಿತಕ್ಕ. ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ವೆಲ್ಕಮ್ ಬ್ಯಾಕ್ ಹೇಳ್ಬಿಟ್ಟು ಆಮೇಲೆ ಲೈಕ್ ಸಬ್ಸ್ಕ್ರೈಬ್ ಹೇಳಿದ್ರೆ ಫಸ್ಟ್ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್. ಇದೇ ಇಂಟ್ರೋ ಗೈಸ್. ಕೊಲ್ಲಾಪುರಿ ಖಾರ ಇರುತ್ತೆ. ಬರೀ ಇವಾಗ ಆರ್ಡರ್ ಕೊಟ್ಬಿಟ್ಟು ಬರ್ತೀನಿ, ಊಟ ಆದ್ಮೇಲೆ ಕೊಟ್ಬಿಟ್ಟು ಅದು ಯಾವ್ದು ಫಸ್ಟ್ ಪೇ ಮಾಡ್ಬೇಕು. ಜಾಸ್ತಿ ಚಪಾತಿ ಎಷ್ಟು? ನಂಗೆ 2 ಚಪಾತಿ ಬೇಕು. ಆಯಿಲ್ ಬೇಡ, ಆಯಿಲ್ ಕಮ್ಮಿ ಇರೋದು. ಕೋಟಿ ಟಿಪ್ಪು ಗೈಸ್, ಇದು 1 ಕೋಟಿ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟವ್ರೆ ಮಿಸ್ ಭಾವನ ಅವರು. ನೋಡಿ, 2 ದಿನದಿಂದ ಊಟ ಮಾಡ್ದಿರೋರು ಹೆಂಗ್ ಬಕಸೂರ್ ತರ ತಿಂತಾ ಇದೀವಿ. ಊಟ ಕಂಡಿರೋ ತರ. ನೋಡಿದ್ರಾ? ನಮ್ಮ 3 ಜನ ಚಪ್ಪಲಿ ನೋಡಿ ನೀವು. ಏನಾಗೈತೆ?
ಎಪಿಕ್ ಕ್ರೇಜಿ ಸರಿ ಹೋಯ್ತು. ನಮ್ ತಾರಶು ಏನಪ್ಪ ಕವ್ ಮೇಲೆ ಕುತ್ಕೋತೀನಿ ಅಂತ ಇರೋಣ, ಏನಾಗುತ್ತೋ ಗೊತ್ತಿಲ್ಲ. ನೆಮ್ಮದಿ ತಗೋಬಿಟ್ಟವ್ರೆ ಇಲ್ಲೇ ಮಲ್ಕೊಂಡು. ಹೌದು, ಯಾವ ರೂಮು ಯಾವ ಇದು ಕಲ್ಕಣಕ. ಬನ್ನಿ ಬನ್ನಿ, ಬಕೆಟ್ ಬೇಕಾ? ಬಕೆಟ್ ಬೇಕು. ಬಕೆಟ್ ನಮ್ ತಾರಶು 2 ಬಕೆಟ್ ತಗೊಂಡವ್ರೆ ಮನೆಗ್ ಬೇಕು ಅಂತ. ಅಲ್ಲಿ ಇಲ್ಲಿ 2-3 ಕಾಲ್ ಕೊಟ್ಟವ್ರೆ. ಈ ಬಕೆಟ್ ಇಂದ ಆ ಬಕೆಟ್ಗೆ, ಆ ಬಕೆಟ್ ಬಕೆಟ್ಗೆ. ನೋಡಿ ತೀಟೆ ಇವಾಗ ಅಲ್ಲಿ ಹೋಗೋನೆ, ಅಲ್ಲೇನೋ ತಗೊಳಕ್ಕೆ. ನೋಡಿ ಗೈಸ್ ಅಲ್ಲಿ ತಗೋತಾ ಇದ್ದಾನೆ. ಆಂಟಿ ಅಡ್ಡ ಬಂದ್ರು, ಆಂಟಿ ಫೋಕಸ್ ಆಗ್ಬಿಟ್ರು. ಆಂಟಿ ನೋಡಿ ಇವನು ತೀಟೆ ಅಂದ್ರೆ ತೀಟೆ ಹಿಡಿತ ನೋಡ್ಕೊಳ್ಳಿ. ಇವಾಗ ಮಿಸ್ ಮಾಡ್ದ. ಬಿಡಿಯಕ್ಕ ನಮ್ ಸೀನಿಯರ್ ನಾವಂತೂ ಫುಲ್ ಸೂಪರ್ ಹಿಟ್ ಆಗಿದ್ದೀವಿ. ಕೆಳಗೆ ಬಿದ್ದಿರು ಬೆಳಗ್ಗೆ ಪಕ್ಕ ಅದ್ರಲ್ಲೇನು ಡೌಟ್ ಇಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು. ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ತೊಗೊಂಡು, ಜಾಸ್ತಿನೇ ಮೆಡಿಸಿನ್ಸ್ ತೊಗೊಂಡು ನಾವು ರಾಮನಗರದಲ್ಲಿ ಬಿಟ್ವಿ ಅಂತಲೇ ಹೇಳ್ಬೋದು. ಲೈಕ್ ಭಾವನಕ್ಕನ್ನ ಡ್ರಾಪ್ ಮಾಡಿ ರಾಮನಗರಕ್ಕೆ ನಾವು ಮತ್ತೆ ನಮ್ಮ ಊರ ಕಡೆಗೆ ಹೊರಟ್ವಿ. ಅಲ್ಲಿ ಕಾಮನಬಿಲ್ ಬಂತು, ಮಳೆ ಬಂತು ಜೋರಾಗಿ. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಕಾರ್ ಹತ್ಕೊಂಡು ಅಕ್ಕನ ಡ್ರಾಪ್ ಮಾಡಿ ವಿ ಸ್ಟಾರ್ಟೆಡ್ ಮೂವಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಮಧ್ಯದಲ್ಲಿ ವಿ ಸ್ಟಾಪ್ ನಿಯರ್ ಬೈ ವೈಶಾಲಿ. ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಸ್ವಲ್ಪ ಊಟ ಮಾಡಿಕೊಂಡು, ಅಲ್ಲಿ ಮೊಲಗಳಿತ್ತು, ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ಅವ್ರು ಕ್ಯಾರೆಟ್ ಕೊಟ್ಟರು ನಮಗೆ ಅದನ್ನು ತಿನ್ಸೋಕ್ಕೆ ಅಂತ. ಸೊ ನಾವು ಊಟ ಮಾಡಿದ್ವಿ, ಅದಕ್ಕೂ ಸ್ವಲ್ಪ ಫೀಡ್ ಮಾಡಿ ನಾವು ಹೊರಟ್ವಿ ಮನೆಗೆ. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್ ಗೈಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಎಷ್ಟು ಬೇಗ ಆಗ್ತೀನೋ ಅಷ್ಟು ಬೇಗ ನಿಮಗೆ ನೋಟಿಫೈ ಆಗುತ್ತೆ ಸಡನ್ನಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. Lots of love. Take care of yourself and your loved ones. Bye bye. ಲಾಸ್ಟ್ ಯಾರಿಗೆ ಆಫರ್ ಲಾಸ್ಟ್ ಖಾಲಿ